ಸಾಕ್ರೆಟಿಸನ ಹತ್ತಿರ ಒಬ್ಬ ಬಂದ ಗೆಳೆಯ, ಒಬ್ಬ ಹುಡುಗ ಯುವಕ ಬಂದ. ಸಾಕ್ರೆಟಿಸ್ ಅಂದ್ರೆ ಬಹಳ ದೊಡ್ಡ ವ್ಯಕ್ತಿ, ನಿಮಗೆ ಗೊತ್ತದ, ನಮ್ಮ ಸರ್ವಜ್ಞ ಇದ್ದಂಗೆ ಹಂಗೆ ಬಹಳ ದೊಡ್ಡ ವ್ಯಕ್ತಿ. ಅವಾಗ ಸಾಕ್ರೆಟಿಸನ ಹತ್ತಿರ ಬಂದ, ಅವ ಕೇಳ್ದ. ಎಲ್ಲ ಪ್ರಶ್ನೆ ಅವನಿಗೆ ಕೇಳ್ತಿದ್ರು, ತಮ್ಮ ಸಮಸ್ಯೆಗಳನ್ನೆಲ್ಲ ಕೇಳ್ತಿದ್ರು ಸಾಕ್ರೆಟಿಸ್ಗೆ. ಸಾಕ್ರೆಟಿಸ್ಗೆ ಯಾಕೆ ಕೇಳ್ತಿದ್ರು ಅಂದ್ರೆ ಅವ ಮಸ್ತ್ ಉತ್ತರ ಕೊಡ್ತಿದ್ದ. ಹಂಗೆ ಬಂದ ಕೇಳ್ದ. ಏನು ಕೇಳ್ದ? ನನ್ನ ಹೆಂಡತಿ ಬಹಳ ಕುರೂಪದಾಳ, ಏನು ಮಾಡಲಿ ಅಂದ. ನೀವು ಸಾಕ್ರೆಟಿಸ್ ಏನು ಮಾಡ್ಬೇಕು? ಹಂಗದ ಸಾಕ್ರೆಟಿಸ್ ಎಷ್ಟು ಸುಂದರ ಉತ್ತರ ಕೊಡ್ತಿದ್ದ. ಅವಾಗ ಕೇಳ್ದ, ಯಾಕೆ ಏನು ತಪ್ಪಾಯಿತು ಅಂದ. ಏನಿಲ್ಲ, ಏನು ಬಣ್ಣಿಲ್ಲ, ಸರಿ ಇಲ್ಲ, ನನಗೆ ಯಾಕೋ ಹಿಡಿಸ್ತಾ ಇಲ್ಲ, ಇನ್ನು ಇಂಥ ಹೆಂಡತಿ ಕೂಡ ಇನ್ನು ಜೀವನೆಲ್ಲ ಕಳಿಬೇಕು. ಈಗ ನನಗೆ 25, ನನ್ನ ಗತಿ ಹಂಗಿನ 75 ವರ್ಷ ಈ ಕುರೂಪದ ಕೂಡ ಕಳಿಬೇಕಲ್ಲ ಅಂದ. ಸಾಕ್ರೆಟಿಸ ಮುಂದೆ ಹೇಳ್ದ, ಸರಿ ಮತ್ತೆ ಕುರೂಪ ಇದ್ರೆ ಲಗ್ನ ಯಾಕೆ ಮಾಡ್ಕೊಂಡು ಅಂದ. ಪ್ರಶ್ನೆ ಹಂಗದ, ನಿನಗೆ ಕುರೂಪನೇ ಅನಿಸಿತ್ತು ಅಂದ್ರೆ ಲಗ್ನ ಯಾಕೆ ಮಾಡ್ಕೊಂಡು ಅಂದ. ಹುಡುಗ ಅಂದ, ಮಾಡ್ಕೊಳ್ಳಾಗ ಸುಂದರ ಕಾಣ್ತಿದ್ರು ಅಂದ. ಅವಾಗ ಸಾಕ್ರೆಟಿಸ್ ಹೇಳ್ದ, ಅಂದ್ರೆ ಅವರಾಗಿಲ್ಲ, ನೀನೇ ಬದಲಾಗಿದೆಯೋ. ಅದಕ್ಕೆ ಯಾವಾಗ ಸುಂದರ ಕಾಣ್ತಿದ್ರು ಆವಾಗ ನೀ ಹೆಂಗಿದ್ದಿ ಹಂಗೆ ಎಂದು ಇರೋ ಮತ್ತು ಸುಂದರ ಕಾಣ್ತಾರ. ಅದ್ರಾಗೇನದ? ಉತ್ತರ ಹೆಂಗದ? ಯಾವ ಕಣ್ಣಿನಿಂದ ನೋಡಿದಾಗ ನಿನಗೆ ಸೌಂದರ್ಯ ಕಂಡಿತ್ತೋ ಆ ಕಣ್ಣು ಬದಲಾಗ್ಯದ ನಿನಗೆ. ನಿನ್ನ ಕಣ್ಣು ಮತ್ತೆ ಅದೇ ಕಣ್ಣನ್ನು ಮಾಡಿಕೋ, ಸುಂದರ ಜೀವನ ಆಗ್ತದೆ, ಸುಂದರ ಆಗ್ತದೆ. ಕಣ್ಣು ಬದಲಾಗ್ಯದ ಅಷ್ಟೇ, ನಿನ್ನ ಮನಸ್ಸು ಬದಲಾಗ್ಯದ. ಪಾಪ ಅವರೇನು ಬದಲಾಗ್ಯಾರ, ಅವ್ರು ಹಂಗ ಅಂದ. ನಿಂದು ಹಂಗ ಅವರಿಗೆ ಕಾಣಿಸ್ತದೆ, ಗೊತ್ತದ ನಿನಗೆ? ನೀನು ದೊಡ್ಡ ಸುಂದರ ತಿಳ್ಕೊಂಡಿದೀಯೇನು? ಅವರು ಲಗ್ನ ಆಗಾಗ ಹಂಗೆ ಕಾಣ್ತಿದ್ರು, ನೀವು ಭಾಳ ದೊಡ್ಡ ಸುಂದರ ಕಾಣ್ತಿದ್ರು. ಈಗ ಅವ್ರಿಗೆ ಹಂಗೆ ಕಾಣೋದಿಲ್ಲ, ಅವರು ಹಿಂಗೆ ನೆಳ್ತಾರೆ, ಬಂದಿಲ್ಲ ನನ್ನ ಕಡೆ ಅಷ್ಟೇ. ಅದಕ್ಕೆ ಹಂಗೆಲ್ಲ ಮಾಡೋಕ್ಕೆ ಹೋಗ್ಬೇಡ. ಹಾಗಾಗಿ ಏನು ಕಣ್ಣಿತ್ತೋ ಅದೇ ಕಣ್ಣಲೆ ನೋಡು, ನಿನಗೆ ಕಷ್ಟ ಆಗೋದಿಲ್ಲ, ದುಃಖ ಆಗೋದಿಲ್ಲ, ಜೀವನ ಎಲ್ಲ ಮಧುರ ಆಗ್ತದೆ, ಜೀವನವೇ ಒಂದು ಅದ್ಭುತ ಅನುಭವ ಆಗ್ತದೆ. ಚೇಂಜ್ ಯುವರ್ ವೇ ಆಫ್ ಲುಕಿಂಗ್ ಎಟ್ ಯುವರ್ ವೈಫ್. ಬದಲು ಮಾಡ್ಕೋ, ನೋಡೋದು ಬದಲು ಮಾಡು. ಮನೆಯಾಗಿದ್ದವರೇ ಅದ್ಭುತ ಕಾಣಕ್ಕೆ ಶುರುವಾಗ್ತಾರೆ, ಅದೇ ಸ್ವರ್ಗ ಅಷ್ಟು. ಎಂದು ಹೋಗ್ರಿ ನಿಮ್ಮ ಮನೆಗೆ ಏನೇನು ಹೆಂಗೆ ಕಾಣ್ತಾರ ನೋಡ್ರಿ, ಅದ್ಭುತ ಅಂತ ತಿಳ್ಕೊಳ್ಳಿ, ಸ್ವರ್ಗ ಆಗ್ತದೆ ಮನೆನೇ ಸ್ವರ್ಗ ಆಗ್ತದೆ. ಸಾಕ್ರೆಟಿಸ್ ಕೇಳ್ದ, ಇನ್ನು 70 ವರ್ಷಕ್ಕೆ ನೀ ಹೆಂಗೆ ಅಕ್ಕಿ ಅಂದ. ಅವನಿಗೆ, ಹುಡುಗನಿಗೆ, ನೀ ಹೆಂಗೆ ಅಕ್ಕಿ ಅಂದ, ನೀ ಹಿಂಗೆ ಇರ್ತೀಯ? ಹಂಗೆ ಅವರು ಸ್ವಲ್ಪ ಬದಲಾಗ್ತಾರೆ, ನೀನು ಬದಲಾಕೋತ ಹೋಗ್ತೀವಿ. ಹೊಂದಕೋತ ಹೋಗೋದು, ನೋಡ್ಕೋತ ಹೋಗೋದು, ಚಲೋ. ಲಗ್ನ ಆಕಿತ ಮೊದಲ ಬಣ್ಣ ನೋಡೋದು, ಲಗ್ನ ಆದ ಬಳಿಕ ಮನಸ್ಸು ನೋಡೋದು. ಮುಂದೆ ಅದು ಬಣ್ಣ ನೋಡೋಕೆ ಹೋಗಬಾರ್ದು, ಮನಸ್ಸು ನೋಡ್ಕೋತ ಹೋಗಬೇಕು. ಹಾಗೆತ್ತು ಅಂದರೆ ಪ್ರಪಂಚ ಸುಂದರ ಆಗ್ತದಂತ ಸಾಕ್ರೆಟಿಸ್ ಕಲಿಯೋದದ. ಒಳ್ಳೆದನ್ನು ನೋಡೋಕೆ ಕಲಿತು ಬಿಟ್ಟರೆ ಜಗತ್ತು ಅಷ್ಟು ಅದ್ಭುತ ಆಗ್ತದೆ, ಅದು ವಾಸಯೋಗ್ಯವಾಗ್ತದೆ. ಅವಾಗ ನಮ್ಮ ಜೀವನ ಚಂದ ಆಗ್ತದೆ. ಹಂಗೆ ನೋಡಬೇಕು. ಈಗ ನಿಮ್ಮದು ಮಕ್ಕಳದಾವ ಅಂತ ಇಟ್ಕೊಳ್ಳಿ, ಒಂದು ಹೆಣ್ಣು ಮಗು ಅದ, ಒಂದೇ ಅದ, ಅದನ್ನು ನೋಡಿ ಕೆಟ್ಟ ತಲೆ ಹಾಕೋಬಾರ್ದು. ಇದೇನು ಬರೇ ಇದು ಹೆಣ್ಣು ಹುಟ್ಟಿದ ಅಂತ ಹಿಂಗೆ ಅನ್ನಬಾರದು. ನೋಡಕ್ಕೆ ಕಲಿಬೇಕು. ಅದ್ಭುತ ಸರಸ್ವತಿ, ಅದ್ಭುತ ಪಾರ್ವತಿ, ಅದ್ಭುತ ಅಲ್ಲೇನು ಲಕ್ಷ, ಹಂಗೆ ನೋಡೋದು ಕಲಾ ಅದ. ಹಾಗೆ ನೋಡಿ ಬಿಟ್ಟರೆ ಎಷ್ಟು ಆನಂದ ಆಗ್ತದೆ. ಅದ ಹೆಣ್ಣಿದ್ರೆ ಹೆಣ್ಣು, ಗಂಡಿದ್ರೆ ಗಂಡು, ಇಲ್ಲದೆ ಇದ್ದರೆ ಎಷ್ಟು ಮಜಾದ ಜೀವನ ಎಷ್ಟು ಚಂದದೆ. ನಮಗೆ ಯಾವ ಭಾರಿಲ್ಲ, ಸುಮ್ಮನೆ ಎಲ್ಲರನ್ನ ನೋಡೋದು, ಹಾದಿಗೆ ಹೋಗೋ ಮಕ್ಕಳನ್ನು ಕರೆದು ಒಂದಿಷ್ಟು ಉಣಿಸಿ ತಿನಿಸಿ ಮಜಾದಾಗಿರೋದು ಎಷ್ಟು ಅದ್ಭುತ ಅಂತ ಅವಾಗ ಅನ್ನಬೇಕು. ಪ್ರತಿಯೊಂದು ಜೀವನದಾಗೂ ಒಂದೊಂದು ಮೆರಗ ಇರ್ತದೆ, ಅದನ್ನು ನೋಡೋದೇ ಧರ್ಮ. ವಸುದೈವ ಕುಟುಂಬಕಂ.